ಹಾಯ್, ನಾನು ನಿಮ್ ಡಾಕ್ಟರ್ ವಂದನಾ, ಶ್ರೇಯಾ ಹಾಸ್ಪಿಟಲ್, ಕೋಲಾರ್. ಇವತ್ತು ನಮ್ಗೆ ತುಂಬಾ ರಿಕ್ವೆಸ್ಟ್ ಬರ್ತಾ ಇದೆ ಅನಿಮಿಯಾ ಬಗ್ಗೆ ಮಾತಾಡಿ ಅಂತ. ಅನಿಮಿಯಾ ಅಂದ್ರೆ ರಕ್ತಹೀನತೆ. ಯಾವಾಗ ಹಿಮೋಗ್ಲೋಬಿನ್ 11 ಕಂತೆ ಕಮ್ಮಿ ಇರುತ್ತೋ ಅದನ್ನ ಅನಿಮಿಯಾ ಅಂತ ಹೇಳ್ತಾರೆ. ಹಿಮೋಗ್ಲೋಬಿನ್ ಅಂದ್ರೆ ಹೀಮ್ ಅಂಡ್ ಗ್ಲೋಬಿನ್, ಈ ಎರಡು ಕಾಂಪೊನೆಂಟ್ಸ್ ಇರುತ್ತೆ. ಹೀಮ್ ಅನ್ನೋದು ಐರನ್ ಇರೋ ಕಾಂಪೊನೆಂಟ್, ಗ್ಲೋಬಿನ್ ಅನ್ನೋದು ಪ್ರೋಟೀನ್ ಇರೋ ಕಾಂಪೊನೆಂಟ್. ನಮ್ಮ ಊಟದಲ್ಲಿ ಯಾವ್ದು ಬಳಸಿದ್ರೆ ನಮ್ಗೆ ಐರನ್ ಅಂಡ್ ಪ್ರೋಟೀನ್ ಬರುತ್ತಂತ ನೋಡೋಣ. ಐರನ್ ಇರೋದು ನಮ್ಮ ಸೊಪ್ಪಲ್ಲಿ, ನುಗ್ಗೆ ಸೊಪ್ಪು ಮತ್ತೆ ಪಾಲಕ್ ಸೊಪ್ಪಿನಲ್ಲಿ ತುಂಬಾ ಚೆನ್ನಾಗಿ ಐರನ್ ಇರುತ್ತೆ. ದಾಲಲ್ಲಿ ಚೆನ್ನ, ರಾಜ್ಮಾ, ಹೆಸರುಬೇಳೆ ತುಂಬಾ ಒಳ್ಳೇದು. ಮತ್ತೆ ಹೋಲ್ ಗ್ರೈನ್ಸ್ ಅಲ್ಲಿ ರಾಗಿ ತುಂಬಾ ಒಳ್ಳೇದು. ಮತ್ತೆ ಕೆಂಪಕ್ಕಿ ಅಂತ ಹೇಳ್ತೀವಲ್ಲ, ರೆಡ್ ರೈಸ್ ತುಂಬಾ ಒಳ್ಳೇದು. ಮತ್ತೆ ನಟ್ಸ್, ಕ್ಯಾಶ್ಯೂ ನಟ್ಸ್, ಬಾದಾಮಿ, ಇದೆಲ್ಲ ತುಂಬಾ ಒಳ್ಳೇದು. ನಟ್ಸ್ ಅಲ್ಲಿ ಕುಂಬಳಕಾಯ ಬೀಜ ಇರುತ್ತಲ್ಲ, ಅದು ತುಂಬಾ ಒಳ್ಳೇದು. ಎಳ್ಳು ತುಂಬಾ ಒಳ್ಳೇದು. ಮತ್ತೆ ಇದ್ರ ಜೊತೆ ನಾವೇನಾದ್ರೂ ಸ್ವೀಟ್ ಮಾಡ್ಕೋಬೇಕಂದ್ರೆ ಜಾಗರಿ ಅಂದ್ರೆ ಬೆಲ್ಲ ತುಂಬಾ ಒಳ್ಳೇದು. ನಾವೇನಾದ್ರೂ ಸ್ವೀಟ್ ಬಳಸ್ತಾ ಇದ್ವಿ ಅಂತಂದ್ರೆ ಸಕ್ಕರೆ ಬದಲು ಬೆಲ್ಲ ಬಳಸಿದ್ರೆ ತುಂಬಾ ಒಳ್ಳೇದು. ನಮ್ಮೆಲ್ಲ ಫೇವರೇಟ್ ಇದೆ ಅಲ್ಲ, ಕೆಂಪಕ್ಕಿನಲ್ಲಿ ಮಾಡೋ ಸ್ವೀಟ್ ಯಾವುದು? ಕಜ್ಜಾಯ. ಈ ಕಜ್ಜಾಯನಲ್ಲಿ ಕೆಂಪಕ್ಕಿ ಇರತ್ತೆ, ಬೆಲ್ಲ ಇರತ್ತೆ, ಮತ್ತೆ ಎಳ್ಳು ಇರತ್ತೆ. ಸೊ ಇದರಿಂದ ಬೆಸ್ಟ್ ಕಾಂಬಿನೇಷನ್ ನಮ್ಗೆ. ನಾನ್ ವೆಜಿಟೇರಿಯನ್ ಸೋರ್ಸ್ ಬಂದು ಲಿವರ್ ತುಂಬಾ ಒಳ್ಳೇದು. ಲಿವರ್ ಅಲ್ಲಿ ತುಂಬಾ ಬೇಗ ಇಂಪ್ರೂವ್ ಆಗುತ್ತೆ HB. ಅದ್ ಜೊತೆ ರೆಡ್ ಮೀಟ್, ಚಿಕನ್, ಫಿಶ್ ಎಲ್ಲ ಒಳ್ಳೇದು. ಮತ್ತೆ ಈ ಊಟದ ಜೊತೆ ನಾವು ವೆಜಿಟೇರಿಯನ್ ಸೋರ್ಸ್ ಆಗಲಿ ನಾನ್ ವೆಜಿಟೇರಿಯನ್ ಸೋರ್ಸ್ ಆಗಲಿ ಬಳಸುವಾಗ ಅದ್ ಜೊತೆ ವಿಟಮಿನ್ ಸಿ ಇರೋ ಕಾಂಪೊನೆಂಟ್, ನಿಂಬೆ ಹಣ್ಣು ರಸ, ಆರೆಂಜ್ ಜ್ಯೂಸು, ಇಲ್ಲ ಅಂತಂದ್ರೆ ಗೋವಾ ಅಂದ್ರೆ ಸೆಪೆಕಾಯಿ, ಇದೆಲ್ಲ ತಿಂದ್ರೆ ತುಂಬಾ ಒಳ್ಳೇದು. ನಮ್ಗೆ ಬೇಗ ಐರನ್ ಅಬ್ಸಾರ್ಪ್ಷನ್ಗೆ ಹೆಲ್ಪ್ ಆಗುತ್ತೆ ಅಂಡ್ ಆಲ್ಸೋ ನಮ್ಗೆ ಬೇಗ HB ಇಂಪ್ರೂವ್ ಆಗುತ್ತೆ. Hope this was useful. Bye.